ಇನ್ಸ್ಟಾದಾಗ ನೀವು ಕೊಟ್ಟಂಥ ಸಪೋರ್ಟ್ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಗೊತ್ತಿಲ್ಲ, ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿ ಅಂದ್ಕೊಂಡಿದ್ದೆ. ಯೂಟ್ಯೂಬ್ ಅನ್ಕೊ ಬಂದರೆ ಎಷ್ಟು ಡೆಡಿಕೇಶನ್ ಬೇಕೇ. ಆ ವರ್ಕ್ ಜಾಬ್ ಲೈಫಲ್ಲೂ ಎಷ್ಟು ವೀಡಿಯೋ ಮಾಡ್ತಾ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಮಾಡೋದು ತಪ್ಪಿಲ್ಲ. ಸೊ ಹಂಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೆ. ನಿಮ್ಮೆಲ್ಲರೂ ಸಪೋರ್ಟ್ ಸಿಕ್ಕತ್ತೆ ಅಂದ್ಕೊಂಡಿದ್ದೆ. ಇನ್ಸ್ಟಾದಲ್ಲಿ ಕೊಟ್ಟಂಥ ಆ ಸಪೋರ್ಟ್ ಇಲ್ಲೂ ಸಿಕ್ಕತ್ತೆ ಅಂದ್ಕೊಂಡಿದ್ದೆ. ಹಬ್ಬಕ್ಕೆ ಒಂದು ವಾರ ರಜೆ ತಗೊಂಡು ಊರಿಗೆ ಬಂದಿದ್ದೆ ಆಯ್ತಾ. 8:15 ಬೆಂಗಳೂರಿಗೆ ಹೊಡ್ಕ ಒಂದು ಈ ಪರಿಸರ ಎಲ್ಲ ಕಂಡ್ರೆ ಹಾಪ್ಗೆ ಮನ್ಸು ಬರ್ತಿಲ್ಲ. ನಮಗೆ ತಲೆ ಕೆಟ್ಟಿತ್ತಲ್ಲ, ಇಂಥದ್ದೊಂದು ನೇಚರ್ನ ಬಿಟ್ಕೊಂಡು ಬೆಂಗಳೂರಿಗೆ ಕೆಲಸ ಮಾಡುತ್ತಲ್ಲ, ವಯಸ್ಸು ಸಹ ಕಟ್ಟಿ ಹೋಯ್ತು. ಸರಿ ಮಾತಾಡೋಕೆ ಗೊತ್ತಿಲ್ಲ. ಮಂಗಳೂರು ಸ್ವಾಮಿ ಅಜ್ಜನ ಹತ್ರ ಹೋಗಿ ಕೈ ಮುಕ್ಕೊಂಡ ಅಲ್ಲಿಂದ ಮತ್ತೆ ಪ್ರಯಾಣ ಬೆಳೆಸ. ಓಕೆ ಬನ್ನಿ. ಕಣ್ಣೀರ್ ಹಾಕ್ತಾ ನಾ ಹುಟ್ಟಿ ಬೆಳೆದಂತ ಮನೆನೇ ಇವತ್ತು ನಂಗೆ ಬೀಳ್ಕೊಡ್ತಾ ಇತ್ತು. ಅದು ಅತಿಥಿಯಾಗಿ ಅಥವಾ ಮತ್ತೆ ಭಾಮಗದಲ್ಲಿ ಗೊತ್ತಿಲ್ಲ. ಬಾಯ್ ಬಾಯ್, ಟಾಟಾ ಟಾಟಾ. ಇದ್ದಷ್ಟು ದಿನ ತುಂಬಾ ಖುಷಿ ಪಟ್ಟೆ. ಅದಕ್ಕೂ ಜಾಸ್ತಿ ಹುಟ್ಟಿ ಬೆಳೆದಂತ ಮನೆಗೆ ಅತಿಥಿ ಆದೆ ಅಂದಳಿ ಬೇಜಾರ್ ಸಹ. ಅಂದು ಇವತ್ತು ರಿಟರ್ನ್ ಬೆಂಗಳೂರಿಗೆ ಹೊರಟನೆ. ಇತ್ಲಾಗೆ ಝೂಝುನ ಕರ್ಕ ಹಾಪ್ಗೆ ಪಪ್ಪನ ಪ್ರಿಪರೇಷನ್. ಅದ್ರ ಮಧ್ಯ ಅಮ್ಮನ್ ಕಣ್ಣಕ್ ಸಣ್ಣಕ್ ನೀರು. ಅದಕ್ಕೂ ಜಾಸ್ತಿ ಭಯ ಇಬ್ರು ಬೈಕಾಗ ಹೊರಟಿರೋದಿಕ್ಕೆ. ಹುಗುರ ಹಾತ್ ಮಾರ್ತಿ ಅಂದಳಿ ಎಷ್ಟು ಸಮಾಧಾನ ಮಾಡು ಕೇಮುಖ ತಯಾರಿಲ್ಲ. ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ಅಲ್ಲಿಂದ ಹೊರಟ. ತಮ್ನಿಗೆ ಕೊರಗಜ್ಜ ಸ್ವಾಮಿನ ಕಾಣ್ಕಿದಿ ತಮ್ರ. ಅದಕ್ಕೆ ಮಂಗ್ಳೂರ್ ಮೇಲೆ ಹಾಪ ಅಂದಳಿ ಪ್ಲಾನ್ ಆಯ್ತು. ಒಂದು 30 ಕಿಲೋಮೀಟರ್ ಜಾಸ್ತಿ ಹತ್ತಕಂತ ತೊಂದ್ರೆ ಇಲ್ಲ. ಮನಿ ಬಿಡೋತಿ ಆಲ್ರೆಡಿ 9:15 ಐದಿತ್ತ. ಮಂಗ್ಳೂರಿ ಚಪಾತಿಗೆ ಕರೆಕ್ಟ್ 12 ಜನ ಅಂತೂ ಮಸ್ತ್ ಇದ್ದೀರಾ. ನಮ್ಗೂ ಸಹ ಲೇಟ್ ಮಾಡೋಂಗಿಲ್ಲ ಆಯ್ತು. ಆಲ್ರೆಡಿ ಇಲ್ಲೇ 1 ಗಂಟೆ ಆತ ಬಂತ. 8 ಗಂಟೆ ಒಳಗೆ ಬೆಂಗಳೂರು ಮುಟ್ಟಕ್ಕೆ. ಅಲ್ಲಿಂದ ಪಟ್ಟ ಕೈ ಮುಕ್ಕೊಂಡು ನೆಕ್ಸ್ಟ್ ಸ್ಟಾಪ್ ಊಟಕ್ಕೆ. ಒಂದೊಳ್ಳೆ ಊಟ ಮಾಡಿ ಹೊರಡುವ. ಬೆಂಗಳೂರು ಹೊರ ಮೇಲೆ ಒಂದೊಳ್ಳೆ ಮೀನೂಟ ಕಾತ್ತೆ ಇಲ್ಲಿ ಗೊತ್ತಿಲ್ಲ. ಅದಕ್ಕೆ ಇಬ್ರು ಸೇರಿ ಒಂದೊಳ್ಳೆ ಮೀನೂಟ ತಕಂತ ಒಂದು ಗರ್ಜು ಬ್ಯಾಟಿಂಗ್ ಸಹ ಮಾಡ್ದೆ. ಉಣ್ಕೊಂಡು 300 ಕಿಲೋಮೀಟರ್ ಸ್ಟಾಪ್ ಇಲ್ದೆ ಬಿಡ್ಕ ಹೊರಡುವಲ್ಲ. ಮನೆ ನೆನ್ ಪಾತನೇ ಇರತ್ತ, ಅವ್ರೆಂತ ಮಾಡೋಕಿಲ್ಲ. ಜೀವನ ಅಲ್ದೆ ಕಷ್ಟ ನೋವು ಇದ್ದದ್ದೇ. ಅದನ್ನೆಲ್ಲ ನುಂಕ ಹೊರ ಮಾತ್ರ ಜೀವನದಲ್ಲಿ ಒಂದಿನ ಸಕ್ಸಸ್ ಆಗ ಸಾಧ್ಯ. ಎಂತ ಅಂತ್ರಿ ಕರೆಕ್ಟ್ ಅಲ್ದೆ. ಬೆಂಗಳೂರು ಚಪಾತಿಗೆ 7:30 ತಮ್ಮನ್ನ ರೂಮಿಗೆ ಡ್ರಾಪ್ ಮಾಡಿದೆ. ಇನ್ನು 1.5 ಗಂಟೆ ಜರ್ನಿ ನಾನಿದ್ದಂತ ರೂಮ್ಗೆ. ಆರೆ ಅದೆಷ್ಟು ಫಾಸ್ಟ್ ಬೈಕ್ ಬಿಟ್ಟ ಗೊತ್ತಾಯಿಲ್ಲ. ಬರೀ 45 ಮಿನಿಟ್ ಅಲ್ಲೇ ರೂಮಲ್ಲಿದ್ದೆ. ಇತ್ಲಾಗೆ ಝೂಝುಗಂತೂ ರಿಟರ್ನ್ ಮನಿಗ್ ಬಂದ್ ಖುಷಿ. ಆರೆ ನಂಗೆ ಮತ್ತದೇ ಬೆಂಗಳೂರು, ಮತ್ತದೇ ಜಾಬ್, ಮತ್ತದೇ ವರ್ಕ್ ಅಂದಳಿ ಬೇಜಾರು. ಇಷ್ಟೇ ಅಲ್ದೆ ನಮ್ಗೂ ಅವಕ್ಕಿರುವಂತ ಡಿಫ್ರೆನ್ಸ್. ಎನಿವೆ ಮತ್ತೊಂದೆಡೆ ಸಿಗ್ತೇಕಾ. ಬಾಯ್ ಬಾಯ್.